ಹಾಯ್ ಹಲೋ ನಮಸ್ಕಾರ ಜೈ ಶ್ರೀರಾಮ್. ನಿನ್ನೆ ಒಂದು ಅಯೋಧ್ಯೆಯಲ್ಲಿ ನಕಲಿ ವಿರಾಟ್ ಕೊಹ್ಲಿ ಕಾಣಿಸ್ಕೊಂಡಿದ್ದಾನೆ. ನಿನ್ನೆ ಒಂದು ಅಯೋಧ್ಯೆ ಉದ್ಘಾಟನೆ ಸಮಾರಂಭ ಇತ್ತು. ಅಲ್ಲಿ ಒಂದು ನಕಲಿ ವಿರಾಟ್ ಕೊಹ್ಲಿ ಅಂದರೆ ಇಂಡಿಯನ್ ಜರ್ಸಿಯನ್ನು ಧರಿಸಿಕೊಂಡು ಒಂದು ನಕಲಿ ವಿರಾಟ್ ಕೊಹ್ಲಿ ಅವರು ಬಂದಿದ್ದಾರೆ. ಅಭಿಮಾನಿಗಳು ಅಂದರೆ ಅಲ್ಲಿದ್ದಂಥವರು ಸೆಲ್ಫಿಗೆ ಮುಖಿ ಬಿದ್ದಿದ್ರು. ಯಾವ ರೀತಿಯಾಗಿ ಹಾಗೆ ಅವನು ಮುಂದೆ ಹೋಗಿ ಅವನೇನಾದರೂ ಅರೆಸ್ಟ್ ಮಾಡಿದ್ರ ಅಥವಾ ಇಲ್ವಾ ಅನ್ನೋದನ್ನ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಕೊಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ತಡ ಮಾಡೋದಕ್ಕೆ ಡೈರೆಕ್ಟ್ ಈ ಟಾಪಿಕ್ಗೆ ಹೋಗೋಣ. ನಿನ್ನೆ ಒಂದು ಅಯೋಧ್ಯೆಯ ಒಂದು ರೋಡಿನಲ್ಲಿ ಹೋಗ್ತಂಥ ಸಂದರ್ಭದಲ್ಲಿ ನಕಲಿ ಅಂದರೆ ವಿರಾಟ್ ಕೊಹ್ಲಿ ಅವರ ಟೈಪ್ನೇ ಜೆರ್ಸಿ ಹಾಕೊಂಡು ಅವ್ರ ಮುಖನೇ ಹೋಲುವ ಹಾಗೆ ವಿರಾಟ್ ಕೊಹ್ಲಿ ಅವರ ಟೈಪ್ ಕಾಣಿಸ್ಕೊಂಡಿದ್ದ ವ್ಯಕ್ತಿ ಅವನನ್ನು ನೋಡಿದಂತಹ ಅಲ್ಲಿರುವಂತಹ ಒಂದು ಭಕ್ತಾದಿಗಳು, ಶ್ರೀರಾಮನ ದರ್ಶನಕ್ಕೆ ಬಂದಂಥ ಭಕ್ತಾದಿಗಳು ವಿರಾಟ್ ಕೊಹ್ಲಿ ಅವರಿಗೆ ಅಂದರೆ ನಕಲಿ ವಿರಾಟ್ ಕೊಹ್ಲಿಗೆ ಒಂದು ಸೆಲ್ಫಿಗೆ ಮುಖಿ ಬೀಳ್ತಾರೆ. ಆ ಸೆಲ್ಫಿಯನ್ನು ಪಡ್ಕೊಳ್ತಾ ಸಂದರ್ಭದಲ್ಲಿ ಆ ನಕಲಿ ವಿರಾಟ್ ಕೊಹ್ಲಿ ಅವರು ಎಲ್ಲ ಅಭಿಮಾನಿಗಳ ಮೇಲೆ ಅಂದರೆ ನಕಲಿ ವಿರಾಟ್ ಕೊಹ್ಲಿ ಎಲ್ಲರನ್ನು ದುಗಿಸೋದು ಆ ರೀತಿ ಮಾಡ್ತಾ ಇದ್ರು. ಆದರೂ ಕೂಡ ಜನ ಏನಪ್ಪಾ ಅಂತಂದ್ರೆ ಸೆಲ್ಫಿಗೆ ಮುಕ್ಕಿ ಬಿದ್ದಿದ್ರು. ಅವರು ನಕಲಿ ವಿರಾಟ್ ಕೊಹ್ಲಿ ಇರೋದ್ರಿಂದ ಅವನು ಆ ರೀತಿ ಮಾಡ್ತಾ ಇದ್ದಾನೆ. ಆದರೆ ಒರಿಜಿನಲ್ ವಿರಾಟ್ ಕೊಹ್ಲಿ ಅಂದರೆ ನಮ್ಮ RCB ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರು ಆಗಿದ್ರೆ ಆ ರೀತಿ ಮಾಡೋದಲ್ಲ. ಅವರಿಗೆ ಫುಲ್ ಸೆಕ್ಯೂರಿಟಿ ಇರುತ್ತೆ. ಅಂದರೆ ಬರಬೇಕಾದ್ರೆ ಒಂದು ಹೈ ಲೆವೆಲ್ ಸೆಕ್ಯೂರಿಟಿ ಇರುತ್ತೆ. ಆದರೆ ಇವನು ನಕಲಿ ವಿರಾಟ್ ಕೊಹ್ಲಿ. ಅದರಿಂದ ಈಗ ಹಿಂದಿನ ಒಂದು ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ನಕಲಿ ವಿರಾಟ್ ಕೊಹ್ಲಿ ಟ್ರಪ್ ನೋಡಿದ್ದೀವಿ ನಾವು. ಆದ್ರೂ ಕೂಡ ಈ ವ್ಯಕ್ತಿ ಮಾತ್ರ ನಕಲಿ ವಿರಾಟ್ ಕೊಹ್ಲಿ. ಮುಂದೆ ಹೋಗಿ ಈ ರೀತಿಯಾಗಿ ಸೆಲ್ಫಿಗೆ ಮುಖಿ ಬೀಳ್ತಾ ಇರೋದನ್ನ ನೋಡಿ ಪೊಲೀಸರು ಅವನನ್ನು ಕಸ್ಟಡಿಗೆಯನ್ನು ತೆಗೆದುಕೊಂಡು ಅವನು ಯಾಕೆ ಆ ರೀತಿ ನೀವು ಒಂದು ಡ್ರೆಸ್ಸಿಂಗನ್ನು ಮಾಡ್ಕೊಂಡು ಆ ವಿರಾಟ್ ಕೊಹ್ಲಿ ಅವರಿಗೆ ಕಾಣಿಸ್ಕೊಂಡು ಬರ್ತಿದ್ದ ಅಂತ ಕೇಳಿದ್ರೆ, ನಾನು ಸುಮ್ಮನೆ ಹೋಗಿದ್ದೆ, ಆದ್ರೂ ಕೂಡ ಅಲ್ಲಿ ತಪ್ಪಾಯಿತು ಅಂತ ಅದನ್ನು ಕೂಡ ಕ್ಷಮೆಯನ್ನು ಕೊಡಿದ್ದಾರೆ. ನಾನು ವಿರಾಟ್ ಕೊಹ್ಲಿ ಅವರಿಗೆ ಅವಮಾನ ಮಾಡ್ಬೇಕಂತಾನು ಮಾಡಿದಿಲ್ಲ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಗ್ಗೆ ತಮಗೆ ಅನ್ನಿಸ್ತದನ್ನ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ.